ಮತ್ತೆ ಹೇಗಿದ್ದೀರಾ ಎಲ್ಲರೂ? ತಿಂಡಿ ಚಾ ಎಲ್ಲ ಆಯ್ತಾ? ನಮಗೆ ಉಂಟಲ್ಲ ಒಂದು ನಾಯಿದು ಗೂಡು ಬೇಕಿತ್ತು. ನಾವು ಅವತ್ತೊಂದ್ಸಲ ಹೇಳಿದ್ದೇವೆ, ಒಂದು ಕೊಡಿ ಯಾರಾದ್ರೂ ಇದ್ರೆ ಹೇಳಿ, ಸೆಕೆಂಡ್ ಹ್ಯಾಂಡ್ ನಾಯಿದು ಗೂಡು. ನಂತರ ನಮಗೆ ಒಂದು ನಾಯಿಗೆ ಮಾತ್ರ ಅಲ್ಲ, ಯಾರಾದಿದ್ರೆ ಹೇಳಿ ಇಂತಾದ್ರೂ ಇದ್ರೆ ಯಾರಾದ್ರೂ ಇದ್ರೆ ಅಂತ ಹೇಳಿ ಒಬ್ರು ಹೇಳಿದ್ರು. ಅವರದ್ದು ಸುದ್ದಿಯೇ ಇಲ್ಲ. ವಾಟ್ಸಪ್ಗೆ ಮೆಸೇಜ್ ಮಾಡ್ಲಿಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿದ್ದೇವ ಅಂತ ನಂಗೆ ನೆನಪಿಲ್ಲ ಒತ್ತು. ಅವರ ಸುದ್ದಿ ಇಲ್ಲ. ನಮಗೆ ಒಂದು ಬೇಕಿತ್ತು ಗೂಡು ಅಂತ. ಅಂದ್ರೆ ಈಗ ಮಳೆ ಅಲ್ಲ, ನಾಯಿಗೆ ಒಮ್ಮೆ ಫುಲ್ಲು ಕ್ಲೋಸ್ ಮಾಡಿ ಈಚೆಲ್ಲ ನೋಡಿ ಅಲ್ಲಿ ಟಾರ್ಪಲ್ ಎಲ್ಲ ಹಾಕಿದ್ದೇವೆ. ಮತ್ತೆ ಎಂತ ಮಾಡುದು, ಇಲ್ಲ ಫುಲ್ಲು ಕ್ಲೋಸ್, ಅರ್ಧ ಕ್ಲೋಸ್ ಮಾಡಿ ಇಡುದು. ಹಾಗೆ ಕೇಳಿದ್ದೇವೆ ಒಂದ್ಸಲ, ಯಾರೆಲ್ಲಾದ್ರೂ ಉಂಟಾ ಸೆಕೆಂಡ್ ಹ್ಯಾಂಡ್ ನಾಯಿದು ಗೂಡು ಅಂತೇಳಿ. ನಾಯಿಗೆ ನೋಡಿ ಬೆಡ್ನ ವ್ಯವಸ್ಥೆ ಎಲ್ಲ ಆಗಿದೆ ಅಲ್ಲ ಲಕ್ಕೆ? ಲಕ್ಕೆ ಬೆಡ್ನ ವ್ಯವಸ್ಥೆ ಎಲ್ಲ ಆಗಿದೆ. ಹೌದಂತ. ಮತ್ತೆ ಅದ್ರ ಪ್ಲೇಟ್ ಆಯ್ತಾ? ಇದು ಎಂತ ಅಂತ ಅನ್ಕೊಳ್ಬೇಡಿ, ಮನೆ ಅಡುಗೆದಲ್ಲ ಇದು ಪ್ಲೇಟ್. ಕೆಲವರಿಗೆ ಗೊತ್ತಿರುದಿಲ್ಲ ಎಂತ ಮನೆ ಅಡುಗೆ ಇಟ್ಟದ್ದು ಅಂತ. ಅದು ಅದಕ್ಕೆ ಆಚೆ ತಕೊಂಡು ಹೋಗ್ತದೆ. ಅದು ವೇಟ್ ಉಂಟಲ್ಲ ಅದಕ್ಕೆ. ಅದು ಈಗ ದೊಡ್ಡದು. ಇದಕ್ಕಿಂತ ಮುಂಚೆ ಹೇಳಿದ್ದೇವೆ, ಯಾರಾದ್ರೂ ಹೊಸತ್ತು ನೋಡ್ತಿದ್ರೆ ವಾಪಸ್ ಹೇಳಿದ್ದು. ಇದಕ್ಕೆ ಎಲ್ಲ ವ್ಯವಸ್ಥೆ ಉಂಟು. ಒಂದು ಗೂಡಿನ ವ್ಯವಸ್ಥೆ ಇದ್ರೆ ನೀರೆಲ್ಲ ಬೀಳುದಿಲ್ಲ ನೋಡಿ. ಇದು ಹೀಗೆ ಅಡ್ಡ ಹಾಕಿದ್ದೇವೆ ಅಪ್ಪನ ಕಂಬೈ. ಈಚೆ ಪ್ಲಾಸ್ಟಿಕ್ ಬಂದ್ರೆ ಉಂಟಲ್ಲ ಆ ಕಂಬೈ ಕೆಳಗೆ ಅದು ಎಲ್ದ ಹಾಕುದು. ಕೊಬ್ಬೆ ಹಾಕಿ ಹಾವೆಂತದ್ ಬಂದ್ರೆ ಎಲ್ಲ ಎಲ್ದಾಗ್ತದೆ. ಎಂತ ಕಟ್ಲಿ ಕೂಡ ಗೊತ್ತಿಲ್ಲ. ಬ್ರಹ್ಮಕಮಲ ತುಂಬಾ ಆಯ್ತು, ಎಲ್ಲ ಬಿದ್ದೋಯ್ತು. ಅದು ಎಂತ ಯಾಕೆ ಬಿದ್ದದ್ದು ಗೊತ್ತಿಲ್ಲ. ಅದು ಮತ್ತೆ ಮೊನ್ನೆ ಉಂಟಲ್ಲ ಬಿಸಿಲು ಬಂತು, ಭಯಂಕರ ಬಿಸಿಲಿತ್ತು. ಎಲ್ಲ ಬಿದ್ದು ಚಿಪ್ಪಡೆ ಚೀರಾಗಿ ಎಲ್ಲ ಹೋಗಿದೆ. ಇಲ್ಲಿದೆಲ್ಲ ಉಂಟು, 3 ಉಂಟು. ಈಗ 3 ಇರುದು. 11 ಇತ್ತು, 12 ಅದೆಲ್ಲ ಬಿದ್ದೋಯ್ತು. 3 ಉಂಟು ಇನ್ನು. ಅದು ತುಂಬಾ ಇತ್ತಲ್ಲ, ಎಲ್ಲ ಬಿತ್ತು. ಮತ್ತೆ ಹೇಗೆ ಬೀಳುದು ಅಂತ ಗೊತ್ತಿಲ್ಲ. ಅದು ಬಿಸಿಲಿಗೆ ಅದೊಂಥರ ರೆಡ್ ಆಯ್ತು ಚಿಕ್ಕ ಇರುವಾಗ್ಲೇ. ಮತ್ತೆ ಇದಾಯ್ತು ನೋಡಿ. ಅದು ಸಹ ಆಯ್ತು ನೋಡಿ, ಈ ರೀತಿ ಉಂಟು. ಅದು ನಾಳೆ ಅರಳ್ತದ ಅಂತಲ್ಲ? ನಾಳಿದ್ದ ಗೊತ್ತಿಲ್ಲ, ನಾಳೆ ಅರಳ್ಬೋದು. ಇಲ್ವಾ ಅಂತ ಗಟ್ಟಿ ಉಂಟಾ? ನಾಳೆ ನಾಡಿದ್ದು. ಮೊನ್ನೆ ಹೂವಾಗಿ 1 ತಿಂಗಳಾದಷ್ಟೇ ವಾಪಸ್ ಆಗಿತ್ತು. 11 ಆಗಿತ್ತು. 1 ತಿಂಗಳ ಮೊದಲು 2 ಆಗಿತ್ತು. ಈಗ 1 ತಿಂಗಳ ನಂತರ ವಾಪಸ್, ಒಂದು 3 ವಾರದ ನಂತರ ಆದದ್ದು. ಇದು ತರಕಾರಿ ಗಿಡಗಳು ನೆಟ್ಟದಷ್ಟೇ ನೋಡಿ. ಇದು ದೊಡ್ಡದಾಗುವಾಗ ನಿಮ್ಗೆ ತೋರಿಸ್ತೇವೆ ಎಂತ ಅಂತೇಳಿ, ಯಾವ ತರಕಾರಿ ಎಂತ ಅಂತ ಹೇಳಿ. ನಾಡಿದ್ದು ದೊಡ್ಡದಾಗ್ತದೆ ಆಗ ತೋರಿಸುವ ನಿಮಗೆ. ಈಗ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ತದಲ್ಲ. ನಾಡಿದ್ದು ಇದೊಂದು ಸರ್ಪ್ರೈಸ್, ಯಾವ ಗಿಡ ಅಂತೇಳಿ. ನಾಡಿದ್ದು ಇದು ಬದುಕ್ಬೋದಲ್ಲ ಅಲ್ಲೆಲ್ಲ ಸರ್ ಗೊತ್ತಿಲ್ಲ ಎಂತ ಆಗ್ತದೆ ಅಂತ ನೋಡುವ. ಮೊನ್ನೆ ಮನೆಯ ಬಗ್ಗೆ ಎಲ್ಲ ನಾವು ಹೇಳಿದ್ದೇವೆ. ಆಗ ಕೆಲವರೆಲ್ಲ ತುಂಬಾ ಸಜೆಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು. ನಮ್ಗೆ ಕೆಲವೊಂದು ಐಡಿಯಾಸ್ ಎಲ್ಲ ಗೊತ್ತಾಗಿದೆ ಅವರು ಕಮೆಂಟ್ ಎಲ್ಲ ಮಾಡಿದ್ರಿಂದ. ಹಾಗೆ ಇದು ಎಂತಂತ ಹೇಳಿದ್ರೆ, ಒಬ್ರು ಅದ್ರಲ್ಲಿ ಹೇಳಿದ್ರು, ಇದು ಇರುವ ಮನೆಯನ್ನೇ ತೆಗೆದು ಅದಕ್ಕೆ ಕಟ್ಟಿ ಅಂತ ಹೇಳಿ, ಇಲ್ಲದ್ರೆ ಮನೆಯೆಲ್ಲ ಇರುವುದಿಲ್ಲ, ಅಂದ್ರೆ ಈ ರೀತಿಯ ಮನೆಯೆಲ್ಲ ಇರುವುದಿಲ್ಲ ಅಲ್ಲ. ಹಾಗೆ ನಾವು ಹಾಗೆ ಮಾಡುದ ಎಂತಂತ ಪ್ಲಾನ್ ಮಾಡುದು. ನಾವೀಗ ಇಷ್ಟಿಷ್ಟು ಬಜೆಟ್ ಎಲ್ಲ ಲೆಕ್ಕ ಹಾಕಿದ್ದೇವೆ. ಯಾವ್ದು ಹೊಸ ಮನೆಗೆ ಇಷ್ಟ ಆಗ್ಬೋದು, ಅಥವಾ ಈ ಮನೆಗೆ ಹೆಚ್ಚು ಖರ್ಚಾಗ್ತದ ಎಂತ ಅಂತ ಗೊತ್ತಿಲ್ಲ. ತೆಗೆದು ಫುಲ್ ಎಂತ ಗೊತ್ತುಂಟ, ಈಗ ನಿಮಗೆ ತೋರಿಸ್ತೇವೆ ನೋಡಿ. ಇದನ್ನು ತೆಗೆದು ಇಲ್ಲಿ ತೆಗೆದು ಒಂದು ದೊಡ್ಡ ಹಾಲ್ ಮಾಡಿ, ಮತ್ತೆ ಅದಕ್ಕೆ ಸ್ಲ್ಯಾಬ್ ಆ ರೀತಿ ಕಟ್ಟುದ ಅಥವಾ ಹೊಸತ್ತು ಕಟ್ಟುದ, ಆ ರೀತಿ ಎಲ್ಲ ಬಜೆಟ್ ಎಲ್ಲ ಪ್ಲಾನ್ ಮಾಡಿದ್ದೇವೆ ನೋಡಿ. ಇದು ನಮ್ಮ ಹಾಲ್, ಚಿಕ್ಕ ಹಾಲ್, ಅಂದ್ರೆ ಸಪೂರ ಇರೋದು. ಈ ಗೋಡೆಯನ್ನು ತೆಗೆದ್ರೆ ಉಂಟಲ್ಲ, ಈ ಗೋಡೆ ಉದ್ದದ ಗೋಡೆಯನ್ನು ತೆಗೆದ್ರೆ ಒಂದೇ ಮಾಡ್ಬೇಕಂತ ಇದ್ದೇವೆ. ಒಂದು ಹಾಲ್, ಇದು ಹಾಲ್ ಒಂದೇ ಮಾಡಿ ಒಂದು ಹಾಲ್ ಮಾಡುದು, ದೊಡ್ಡದೊಂದು ಹಾಲ್ ಮಾಡುದು. ಮತ್ತೆ ಚಿಕ್ಕ ಚಿಕ್ಕ ರೂಮ್ ಉಂಟು, ಅದಕ್ಕೆಲ್ಲ ಸ್ಲ್ಯಾಬ್ ಹಾಕುದು ಅಂತ ಇದ್ದೇವೆ. ಇದಕ್ಕೆ ಸ್ಲ್ಯಾಬ್ ಮಾಡ್ಬೋದು, ಐಡಿಯಾ ಗೊತ್ತಿಲ್ಲ. ಈಗ ಹೇಗೆ ಮಾಡುದು, ಯಾವ್ದಕ್ಕೆ ಹಣ ಜಾಸ್ತಿ ಆಗಿದೆ ಅಂತ ಗೊತ್ತಿಲ್ಲ. ಜಾಸ್ತಿ ಆಗುದು ಬೇಡ, ನಮಗೆ ಕಡಿಮೆ ಖರ್ಚಲ್ಲಿ ಆಗ್ಬೇಕು. ಈಗ ಈ ರೂಮ್ ಅಲ್ಲಿ ಇದೆಲ್ಲ ತೆಗೆದು ವಾಪಸ್ ರೂಮ್ ಸೇರಿಸುದು. ಅಂದ್ರೆ ರೂಮ್ ಉಂಟು, ಅದಕ್ಕೆ ಸ್ಲ್ಯಾಬ್ ಹಾಕ್ಬೋದು ಅಂತ ಇದ್ದೇವೆ. ಇನ್ನು ನೋಡ್ಬೇಕು ಹೇಗೆ ಮಾಡುದು ಅಂತ. ನಾವು ಹೊಸ ಮನೆ ಕಟ್ಟುದಾದ್ರೆ ನಮ್ಗೆ ಜಾಗ ವೇಸ್ಟ್ ಆಗ್ತದೆ. ಇದೇ ಮನೆಗೆ ಆದ್ರೆ ಜಾಗ ಉಂಟಲ್ಲ, ತುಂಬಾ ದೊಡ್ಡದುಂಟು, ಇದು ಕೂಡ ತುಂಬಾ ದೊಡ್ಡದುಂಟು. ಹೊಸ ಮನೆಗೆ ಆದ್ರೆ ಒಂದು ಬಜೆಟ್ ಅಂತ ಹೇಳಿದ್ರೆ ಒಂದು 50 ಲಕ್ಷದ ಒಳಗೆ ಆಗ್ಬೇಕು. ಇದಕ್ಕೆ ಆದ್ರೆ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಿಲ್ಲ. ಇದನ್ನು ಸರಿ ಮಾಡ್ಬೇಕಾದ್ರೆ ಅದನ್ನ ಈಗ ನೋಡ್ಬೇಕು. ಇದನ್ನ ಸರಿ ಮಾಡಿ ಕಡಿಮೆ ಆಗಿದ್ರೆ ಅದನ್ನೇ ಮಾಡೋದು, ನಮ್ಗೆ ಇಷ್ಟ ಆಗಲ್ಲ ಉಳಿತಾಯ ಆದ್ರೆ. ಅದಕ್ಕೆ ನೋಡ್ಬೇಕು ಎಂತ ಮಾಡೋದಂತ. ಹಾಗೆ ಹೊಸ ಮನೆಗೆ ಆದ್ರೆ 50 ಲಕ್ಷದ ಬಜೆಟ್, ಅದ್ರ ಒಳಗೆ ಆಗ್ಬೇಕು ಅಂತೇಳಿ. ಇದು ಇರುವ ಮನೆಗೆ ಸ್ವಲ್ಪ ಕಡಿಮೆ, ಆದಷ್ಟು ಕಡಿಮೆ. ಈಗ ಮನೆ ಉಂಟಲ್ಲ, ರೂಮನ್ನೆಲ್ಲ ತೆಗೆದೊಂದು ಹಾಲ್ ಮಾಡಿ ಎಷ್ಟೆಷ್ಟು ರೂಮ್ ಬೇಕಂತ ನೋಡಿ ಸ್ಲ್ಯಾಬ್ ಹಾಕುದು ಅಂತ ಹೇಳಿ. ಇದಕ್ಕಿಂತ ನಾವು ಇದಕ್ಕಿಂತ ಮುಂಚೆ ಹೇಳಿದ್ದೇವೆ, ಈ ಮನೆ ಮಳೆ ಬರಗೂ ಸೋರ್ತದೆ. ಅದೊಂದು ಹಂಚಿನ ಮನೆಯ ಒಂದು ವಹಿವಾಟೆ ಹಾಗೆ. ಎಷ್ಟು ಸಿಮೆಂಟ್ ಹಾಕಿದ್ರು ಮತ್ತೆ ಸೋರುದೆ ಮಳೆಗೆ. ತುಂಬಾ ಸಲ ಎಷ್ಟು ಖರ್ಚು ಮಾಡಿದ್ದೇವೆ ಇದಕ್ಕೆ, ಈ ಹಂಚಿಗೆ. ಮಾತ್ರ ಅದು ಚಂದ, ಹಂಚಿನ ಮನೆ ಚಂದ. ಹಾಗೆ ನೋಡ್ಬೇಕು. ಈಗ ಅಷ್ಟು ಎಲ್ಲ ಬಜೆಟ್ ಅಲ್ಲಿ ಇದ್ದೇವೆ, ಎಂತ ಮಾಡುದು ಎಂತ ಅಂತ ಡಿಸೈಡ್ ಆಗ್ಲಿಲ್ಲ.
ಈಗ ಕೇಳಬೇಕು ಇಂಜಿನಿಯರ್ ಅವರಲ್ಲಿ ಕೇಳಿ ಯಾವುದಕ್ಕೆ ಎಷ್ಟು ಕಡಿಮೆ ಇಲ್ಲಿ ಖರ್ಚಾಗ್ತದೆ ನೋಡಿ. ನನಗೆ ಅನಿಸುವ ಪ್ರಕಾರ ಇದಕ್ಕೆ ಅಲ್ಲ ಕಡಿಮೆ ಆಗೋದು, ಇದಕ್ಕೆ ಅಂತ ಕಾಣ್ತದೆ, ಇದಕ್ಕೆ ಕಡಿಮೆ ಆಗುದು. ಇರುವ ಮನೆಗೆ ಹಾಕಿದ್ರೆ ಕಡಿಮೆ ಅಂತ ಅನಿಸ್ತದೆ. ಅದು ಹೇಗೆ, ಯಾರಾದ್ರೂ ಮಾಡಿದೀರಾ ಇರುವ ಮನೆಗೆ ಒಂದು ಸ್ಲ್ಯಾಪ್ ಎಲ್ಲ ಹಾಕಿದ್ದು? ಇಲ್ಲಾಂದ್ರೆ ಇದಕ್ಕೆ ಡಬಲ್ ಖರ್ಚಾಗ್ತದೆ ಗೊತ್ತಿಲ್ಲ. ಇದಕ್ಕೆ ಡಬಲ್ ಖರ್ಚಾಗ್ಲಿಕ್ಕಿಲ್ಲ ಅಲ್ಲ ಇದಕ್ಕೆ ಅಲ್ಲ. ಹೌದು, ನಾವೀಗ ಎಂತ ಗೊತ್ತುಂಟ, ನಾವೀಗ ಈ ಮನೆಯನ್ನು ಕಟ್ಟಿದ್ರು, ಇದಕ್ಕೆ ನಾವು ಅಟ್ಯಾಚ್ ಎಲ್ಲ ಹಾಕಿದ್ರು, ಡಬಲ್ ಖರ್ಚಾದ್ರೆ 25 ಲಕ್ಷವೇ ಆದ್ರೆ ಅದಕ್ಕಿಂತ ಹೊಸತ್ತು ಮನೆ ಕಟ್ಬೋದಲ್ಲ 25 ಲಕ್ಷದ್ದು. ಅದ ನೋಡ್ಬೇಕ, ಯಾರದ ಕೇಳಿ ಐಡಿಯಾ ಎಲ್ಲ ಗೊತ್ತಾಗ್ಬೇಕಲ್ಲ. ನಮಗೆ ಕೂಡ ಐಡಿಯಾ ಇಲ್ಲ, ಎಂತ ಅಂತ ಗೊತ್ತಿಲ್ಲ. ಹಾಗೆ ನೋಡುವ ಎಂತೆಲ್ಲ ಆಗ್ತದೆ ಅಂತೇಳಿ. ಅಮ್ಮ ಕಾಫಿ ಪೌಡರ್ ಮನೆಯಲ್ಲೇ ಮಾಡಿದ್ದು, ಬಿಸಾಡುವ ವಸ್ತುವಿನಿಂದ ಮಾಡಿದ್ದು. ಅದು ರೆಸಿಪಿ ಚಾನಲ್ ಅಲ್ಲಿ ಹಾಕಿದ್ದಾರೆ, ಅದನ್ನು ಚೆಕ್ ಮಾಡ್ಬೇಕಿದ್ದವರಿಗೆ. ಇದೆಂತ ಗೊತ್ತುಂಟಾ, ಕಾಫಿ ಪೌಡರ್. ಇದೊಂದು ನಮ್ಗೆ ಸಬ್ಸ್ಕ್ರೈಬರ್, ನಮ್ಮ ವ್ಯೂವರ್ ಒಬ್ರು ಹೇಳಿದ್ರು ಹೀಗೆ ಮಾಡಿ ಅಂತೇಳಿ. ಅದನ್ನ ನಮ್ಮ ಫಸ್ಟ್ ಟ್ರೈ ಮಾಡಿ ಹೇಗಾಗ್ತದೆ ನೋಡಿ, ಈಗ ವಾಪಸ್ ವ್ಯೂವರ್ಸಿಗೆ ಹೇಳಿದ್ದು. ನೋಡಿ ಇದ್ರಲ್ಲಿ ಕಟ್ಟಿಟ್ಟಿದ್ರೆ ಫುಲ್ ಸೇಮ್ ಉಂಟಲ್ಲ ಕಾಫಿ ಪೌಡರ್, ಎಂತ ಕೆಮಿಕಲ್ ಪ್ರಿಸರ್ವೇಟಿವ್ ಅಂತ ಇಲ್ಲ. ಕಾಫಿ ಪೌಡರ್ ನನಗೆ ಅರ್ಜೆಂಟಿಗೆ ನಾನು ತುಂಬಿಸಿಟ್ಟದ್ದು, ನನಗೆ ಇದು ಸಿಗ್ಲಿಲ್ಲ ಇತ್ತದು ಬಾಕ್ಸ್. ನೋಡಿ ಕಾಫಿ ಪೌಡರ್ ಅಂತ. ಹೌದು, ಚಂದ ಪರಿಮಳ ಉಂಟು. ಕಾಫಿ ಪೌಡರ್ ನೋಡಿ ಈ ರೀತಿ ಉಂಟು. ಕಾಫಿ ಇಡ್ಲಿಕ್ಕೆ ಕಾಫಿ ಟೀ ಪೌಡರ್ ಹಾಕ್ತಿದ್ದಾರೆ. ಹಾ, ಕಲರ್ ಬಂತು ನೋಡಿ. ಕಾಫಿ ರೆಡಿ. ಜೋರು ಮಳೆ ಬರುವಾಗ ಕಾಫಿ ಜಾಸ್ತಿ ಇಲ್ಲ, ಒಂದೂವರೆ. ಮತ್ತೆ ನಾವು ಕುಡಿಯೋದು ಸ್ವಲ್ಪ ಕಡಿಮೆ ಅಲ್ಲ. ಅದನ್ನು ಸೋಸಬೇಕು, ಸೋಸಿ ಉಂಡಿದ್ದೇನೆ. ಇದಾದ್ರೆ ಸ್ವಲ್ಪ ಇಡಿ ಸಿಗ್ತದೆ. ಟೀ ರೆಡಿ ಆಯ್ತು, ಎಲ್ಲರೂ ಟೀ ರೆಡಿ. ಕಾಫಿ ನನಗೆ ಟೀ ಅಂತಲೇ ಬರೋದು. ಕಾಫಿ ರೆಡಿ. ನಾನು ಮಾತಾಡೋದು ಕುಡಿದಿಲ್ಲ, ಕುಡಿಯುದಿಲ್ಲ. 1 ಗ್ಲಾಸ್ ಅಪ್ಪನಿಗೆ. ಹಾಗೆ ಇದು ನಾವೆಲ್ಲ ಟೀ ಕುಡಿಯುವಲ್ಲ, ಮಳೆ ಬರ್ಲಿಕ್ಕೆ ಆಯ್ತು. ಮಳೆ ಬಂತು ನೋಡಿ. ಎಲ್ಲ ಕಾಫಿ ಅದುಂಟಲ್ಲ, ಕಾಫಿ ಪೌಡರ್ ಹಾಕ್ತೇವೆ, ಅದೇ ಟೇಸ್ಟ್. ನಾನೊಂದು ವಿಡಿಯೋ ನೋಡಿದ್ದೆ, ಅದ್ರಲ್ಲಿ ಚಂದ ಕೂದಲು ಕಟ್ಟಿದ್ದಾರೆ. ಅದೇ ರೀತಿ ಕಟ್ಲಿಕ್ಕೆ ಈಗ ಟ್ರೈ ಮಾಡುವ ಅಂತ ಹೇಳಿ. ನನ್ನ ಹತ್ರ ಹೇಳುದು ಕಟ್ಲಿಕ್ಕೆ. ಹೌದು, ನನಗೆ ಆಗ್ತಿಲ್ಲ, ನನಗೆ ಕಟ್ಲಿಕ್ಕೆ. ಅದಕ್ಕೆ ಎಂತದೊಂದು ಮಾಡಿ ಹಾಕಿ ಈಗ. ಅದು ಚಿಕ್ಕ ಚಿಕ್ಕ ಕೂದಲೆಲ್ಲ ಹೊಂಟಿದ್ರಲ್ಲಿ, ಅದು ಸ್ವಲ್ಪ ತೆಗಿಬೇಕಲ್ಲ, ಚಿಕ್ಕ ಸ್ವಲ್ಪ ತೆಗಿಲಿಕ್ಕೆ. ಇದು ಯಾವ ಮನೆಯ ಕೂದಲು ಕೊಡುವ ಹಾಕುವ ನೋಡಿ ಅಂತ ನನ್ನನ್ನೊಂದು ರೀತಿ ಮಾಡಿಟ್ಟಿದ್ದಾರೆ. ಆ ವಿಡಿಯೋದಲ್ಲಿ ಎಷ್ಟು ಚಂದ ಕಾಣ್ತಾ ಉಂಟು. ಇದು ಎಂತ ಹೀಗೆ, ಇದು ಒಂದು ಸ್ಟೈಲ್. ಇದರಲ್ಲಿ ಎಷ್ಟು ಚಂದ ಉಂಟು ನೋಡಿ, ನಿಮಗೆ ತೋರಿಸ್ತೇನೆ. ಎಂತದ ಎಷ್ಟು ಚಂದ ಕಾಣಲಿಕ್ಕೆ ಮಾಡ್ಲಿಕ್ಕೆ ಹೋಗಿ ಇಲ್ಲಿ ಕಾಣ್ತದ. ಈ ರೀತಿ ಮಾಡ್ಲಿಕ್ಕೆ ಹೋದದ್ದು ಒಂದು ಸ್ವಲ್ಪವೇ ಚೇಂಜ್ ಆಗಿ ಹೋಗಿದೆ. ಹೀಗೆ ಮಾಡಿ ಇಲ್ಲಿಂದ ಹೀಗೆ ಅಂಕುಡೋಗಿ ಹೋಗಿದೆ. ಹೀಗೆ ಹೋಗ್ಬೇಕಿತ್ತು. ನೆಕ್ಸ್ಟ್ ಯಾರಿಗೆ ಗೊತ್ತುಂಟು ನೋಡಿ, ಅವರಲ್ಲಿ ಮಾಡ್ಲಿಕ್ಕೆ ಹೇಳುದು ಚಂದ ನೋಡಿ. ಕಾಲಿ ಮಟ್ಟಕ್ಕೆಲ್ಲ ನೋಡಿ ಕಾಣ್ತದ ಸ್ವಲ್ಪ ನೋಡಿ, ಇಲ್ಲಿ ಚಂದ ಬಂದದೆ. ಇದೊಂದು ಸೂಪರ್ ಇಲ್ಲದ. ಮತ್ತೊಂದು ಯಾರು ಬರ್ತದಲ್ಲ, ತುಂಬಾ ಕರ್ಲಿ ಉಂಟು. ಹೀಗೆ ಅಂತ ಕೂದಲು ನಂಗೆ ಬೇಕು ತುಂಬಾ. ಹಾಗೆ ನೀವು ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ಪಾರ್ಲರ್ಗೆ ಹೋಗಿ ಹಾಗೆ ಮಾಡುದ, ಕರ್ಲಿ ಬೇಕಂತ. ಫುಲ್ ಕರ್ಲಿ ಆ ರೀತಿ ದಸ ಹೋಗ್ಲಿ. ಮತ್ತೆ ನಮ್ಮ ಮನೆಯಲ್ಲಿ ಒಂದು ಬೋನ್ ಉಂಟು, ಅದ್ರೊಳಗೆ ಎಂತ ಬಿದ್ದಿದೆ ಗೊತ್ತುಂಟಾ? ಚಿರದಲ್ಲ, ಇಲಿ ಬಿದ್ದಿದೆ. ಬೋನ್ ಅಂತ ಹೇಳಿದ್ರೆ ಇದು ಇಲಿದ್ದು ಗೂಡು ಬರ್ತಲ್ಲ, ಅದಕ್ಕೆ ಎಂತ ಹೆಸರು ಗೊತ್ತಿಲ್ಲ. ಆ ಗೂಡು ಇಲಿದ್ದು ಬರ್ತಲ್ಲ, ಅದಕ್ಕೆ ಇಲಿ ಬಿದ್ದಿದೆ. ಹಾಗೆ ಈಗ ಇಲಿಯನ್ನು ಅದನ್ನು ನಾವೆಲ್ಲ ಸಾಯಿಸೋದಿಲ್ಲ, ಅದನ್ನು ಸಾಯಿಸ್ಲಿಕ್ಕೆ ಮನಸ್ಸು ಬರುದಿಲ್ಲ. ಅದನ್ನ ಈಗ ಎಲ್ಲಾದ್ರೂ ಕಾಡಿಗೆ ಬಿಡ್ಲಿಕ್ಕೆ ಉಂಟು. ಬನ್ನಿ ಅಲ್ಲಿ ತೋರಿಸುವ ನಿಮ್ಗೆ. ಇಲ್ಲಿ ಬೆಕ್ಕುಗಳೆಲ್ಲ ಭಾರಿ ಆಚೆ ಈಚೆ ಹೋಗ್ತಾ ಉಂಟು ಇಲಿಯನ್ನು ಇಡ್ಲಿಕ್ಕೆ. ಇಲಿಯನ್ನು ಫಸ್ಟ್ ತೋರಿಸುವ ಬನ್ನಿ. ಅದಕ್ಕೆ ಹೆದ್ರಿಕೆ ಆಗಿದೆ ಪಾಪ ಇಲಿಗೆ. ಎಷ್ಟು ಹತ್ರ ಮಾಡಿದ್ರೆ ಗೊತ್ತುಂಟ, ಅದು ಎಲ್ಲ ತಿಂದು ಆಟದಲ್ಲಿ ಬಂದು ಅದಕ್ಕೆ ಎಷ್ಟು ಗಮ್ಮತ್ ಗೊತ್ತುಂಟ. ಇಲ್ಲಿ ನೋಡಿ, ಇಲ್ಲಿ ತೆಂಗಿನಕಾಯಿ ಇಲ್ಲಿ ಗಳಿಗಳಿಗೆ ತಿಂಡಿ ಆಗುದು ಎಂತ ಮಾಡುದು ಗೊತ್ತುಂಟ ನಿಮಗೆ. ಅದನ್ನು ಇನ್ನು ಬಿಡುದು. ಅದಕ್ಕೆ ಇವತ್ತು ಹೋಗ್ಲಿಕ್ಕೆ ಇಲ್ಲ ಇಲ್ಲಿ ಎಲ್ಲ. ಆಗ ತೆಂಗಿನಕಾಯಿ ಉಂಟು, ತಿಂದಾಗಿದೆ? ಇಲ್ಲ, ಆಗೋದಿಲ್ಲ, ತಿಂದಾಗಿದೆ. ಗಮ್ಮತ್ ಅದಕ್ಕೆ. ಇದನ್ನು ಮತ್ತೆ ಬಿಡುದು, ಎಂತ ಮಾಡುದು ಇಲ್ಲಿ ಅಂತ. ಬೆಕ್ಕುಗಳು ನೋಡಿ 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 ಎಂತಲ್ಲ, ಅದು ಹಿಡಿಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ದೂರ ಹೋಗಿದೆ. ಆಗಿಂದ ಕುಗ್ತಾ ಉಂಟು ಇಲಿ. ಇನ್ನು
ಇದು ಮಾಡುದು ಬಿಡುದು ಮತ್ತೆ ಎಂತ ಮಾಡುದು? ತೆಂಗಿನಕಾಯಿ ಹಾಕ್ಬೇಕಾ? ಆಗ ಒಂದು ಹಾಕಿದ್ದದು ತಿಂದಾಯ್ತು. ಇದಕ್ಕೆ ಪರಿಮಳ ಬರುದು ನೋಡಿ, ಅದು ನೋಡ್ತಾ ಉಂಟು. ಪರಿಮಳ ಬರುವಾಗ ಆಸೆ ಆಗಿದೆ ಅದಕ್ಕೆ. ಆಸೆ ಆಗಿದೆ. ನೀವು ಉಪದ್ರ ಮಾಡಿ ಎಲ್ಲ ತಿಂದಾಗಿದೆ ಅಲ್ಲಿ. ಇದೊಂದು ಎಂತ ಬೆಕ್ಕುಗಳು ಅಂತ ಆಸೆ ಆಗಿದೆ ಬೆಕ್ಕಿಗೆ. ಹೇಗೆ ಹಾಕಿದ್ದು? ಅದು ಚಿಕ್ಕದಿತ್ತು ಹಾಗೆ ಹಾಕಿದೆ. ಇದು ಪರಿಮಳಕ್ಕೆ ಬರ್ತಾವ ನೋಡುವ. ಹಸಿವಾಗಿದೆ. ಆಚೀಚೆ ಆಚೀಚೆ ಹೋಗ್ತಾ ಉಂಟು. ಇನ್ನು ಬಿಡುದು ಇದನ್ನ ಕಾಡಿಗೆ. ಗಮ್ಮತ್ತು ಮಾಡಿ ಆಯ್ತು. ತೆಂಗಿನಕಾಯಿ ಹಾಕಿದ್ರಲ್ಲ? ಹಾಕಿದ್ರಲ್ಲ? ಭಾರಿ ಖುಷಿಯಾಗಿದೆ ಬೆಕ್ಕಿಗೆ ಒಂದು. ತೆಂಗಿನಕಾಯಿ ತಿನ್ನೋದು. ಇವರೆಲ್ಲಿದ್ದಾರೆ? ಹೇಗೆ ತಿಂತ ಉಂಟು ನೋಡಿ ಇಲ್ಲಿ. ಕಾಡಿಗೆ ಬಿಡುದಿಲ್ಲ. ಹೇಗೆ ನಿಂತಿದೆ? ಹೌದು, ಕಾಡಿಗೆ ಬಂದಿದ್ದೇವೆ ಬಿಡುವಲ್ಲ. ಮೆಲ್ಲ ಪೆಟ್ಟಿಗೆ ತೆಗಿ. ರೆಡಿಯಾಗಿದೆ ಓಡ್ಲಿಕ್ಕೆ. ಪ್ಲಾಸ್ಟಿಕ್ ಸೈಡ್ಗೆ ಹಾಕು, ಮತ್ತೆ ಬಿಡಿ. ಬಿಡುವ? ಕೈಗೆ ಹತ್ತಿದ ಎಂತದ? ಇಲ್ಲ, ಓಡಿತು 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 ಓಡಿ ಓಡಿತು ಓಡಿತಲ್ಲ. ಹೋಗ್ತಾ ಉಂಟು, ಸ್ಲೋ ಆಗಿ ಹೋಯ್ತು. ಹೋಯ್ತು 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 ಹೋಯ್ತು. ನಂಗೆ ಯಾರಾದ್ರೂ ಪ್ರಶಸ್ತಿ ಕೊಡಿ, ನಾನು ಬಿಟ್ಟದಕ್ಕೆ. ಹೋಯ್ತಲ್ಲ ಹೋಯ್ತಲ್ಲ ಅಲ್ಲಿಂದ. ಹೋಯ್ತು, ಇಲ್ಲಿ ಅಲ್ಲಿ ನಿಂತಿದ. ಹೋಯ್ತು ಹೋಯ್ತು. ನೋಡಿ ಬಿಲ್ಲ ನೋಡಿ ಹುಡುಕುದು ನೋಡಿ, ಆಗ ಇದ್ದ ಜಾಗ ಅಲ್ಲ ನೋಡಿ. ಈ ಗೂಡು ಅಂತ ತೋರಿಸು ಬಿಲ್ಲ ನೋಡಿ. ಇಲ್ಲಿ ಇಳಿದು ಇಳಿಯ ಗೂಡು ಉಂಟು ಅಲ್ಲಿ. ನೋಡ್ತಾ ಉಂಟು ಎಲ್ಲಿ ಉಂಟು ಅಂತ. ಅವತ್ತೊಂದು ವಿಡಿಯೋದಲ್ಲಿ ತೋರಿಸಿದ್ದೇವೆ ನೋಡಿ, ಚಿಕ್ಕ ಬಳ್ಳಿ ಇತ್ತು ತೊಂಡೆಕಾಯಿದು. ಇವತ್ತು ನೋಡಿ, ಈಗ ನೋಡಿ ಎಷ್ಟು ದೊಡ್ಡದಾಗಿದೆ ಬಳ್ಳಿ, ಎಲ್ಲ ಸ್ಪ್ರೆಡ್ ಆಗಿದೆ ನೋಡಿ. ಹೋಗ್ತದೆ ಅಷ್ಟೇ ಮೇಲೆ, ಹೋಗ್ಲಿಕ್ಕೆ ಶುರು ಆಗಿದೆ ಬಳ್ಳಿ ನೋಡಿ. ಇಲ್ಲಿ ಜಾಗ ಇಲ್ಲ, ಅದಕ್ಕೆ ಈಚೆ ಟರ್ನ್ ಮಾಡಿ ಬಿಟ್ಟಾಯ್ತು. ಈಚೆ ಅಲ್ಲಿ ಜಾಗ ಉಂಟು ನೋಡಿ ಜಾಸ್ತಿ, ಆಚೆ ಈಚೆ ಅದಕ್ಕೆ ಜಾಗ ಇಲ್ಲ.